ನಮಸ್ತೆ ನನ್ನ ಪ್ರೀತಿಯ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ವಿಡಿಯೋನ ಕೊನೆ ಗಂಟ ನೋಡಿ, ಎಲ್ಲ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕು ಕಮೆಂಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸಿಂಕಲ್ಲಿ ಒಂದು ಸ್ವಲ್ಪ ಪಾತ್ರೆ ಇದ್ದು ಬೆಳ್ಕೊಂಡೆ. ಆಮೇಲೆ ಟಿಫನ್ ಏನು ಮಾಡೋದು ಅಂದ್ಬಿಟ್ಟು ಫ್ರೈಡ್ ರೈಸ್ ಮಾಡ್ಕೊಂಬಿಡೋಣ, ಬೇಗ ಆಗುತ್ತೆ ಅಂತೇಳಿ ಫ್ರೈಡ್ ರೈಸಿಗೆಲ್ಲ ರೆಡಿ ಮಾಡ್ಕೊತಿದ್ದೆ. ಆಮೇಲೆ ಮನೇಲಂತೂ ಹೆಣ್ಮಕ್ಳು ಏನು ಟೆನ್ಷನ್ ಇರುತ್ತಾ ಇಲ್ವೋ ಗೊತ್ತಿಲ್ಲ, ಬೆಳಿಗ್ಗೆ ಎದ್ದರೆ ಏನು ಟಿಫನ್ ಮಾಡೋದಪ್ಪ ಅನ್ನೋದು ಒಂದು ಟೆನ್ಷನ್ ಇರುತ್ತೆ. ನಾನು ಅದೇ ಕ್ಯಾಟಗಿರಿಯವಳೆ. ನಾನು ಬೆಳಗ್ಗೆ ಎದ್ದು ಯೋಚನೆ ಮಾಡ್ತಿರ್ತೀನಿ, ಏನು ಮಾಡೋದು ಏನು ಬಿಡೋದು ಅಂತ. ಎಲ್ಲ ಒಗ್ಗರಣೆಗೆ ರೆಡಿ ಮಾಡಿಕೊಂಡೆ. ಒಂದು ಸೈಡ್ ಅನ್ನನೂ ಆಗ್ತಾಯಿತ್ತು. ಅನ್ನನೂ ಸೈಡಿಗೆ ನೋಡಿ ಬೆಂದಿದೆ ಅಂದ್ಬಿಟ್ಟು ಸೈಡಿಗೆ ಇಟ್ಬಿಟ್ಟು ಒಗ್ಗರಣೆ ಮಾಡ್ಕೊತಾ ಇದ್ದೆ. ದಿನನಿತ್ಯ ಏನಾರ ಒಂದು ಟಿಫನ್ ಮಾಡಬೇಕು ಅಂದರೆ ಟೆನ್ಷನ್ ಹತ್ತೋಗ್ಬಿಡುತ್ತೆ. ಅನ್ನ ಸಾರಾದರೆ ಮಾಡ್ಬಿಡ್ಬೋದು ಈಸಿಯಾಗಿ. ಈ ತಿಂಡಿ ಮಾಡೋದ್ರಿಂದ ಭಾರಿ ಕಷ್ಟ. ಆದ್ರೂ ಹೆಣ್ಮಕ್ಳು ಅವನ್ನೆಲ್ಲ ಸಹಿಸ್ಕೊಂಡು ಅಡುಗೆ ಮಾಡಲೇಬೇಕು, ಮಾಡೋ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಅದರಲ್ಲಿ ನಾನು ಒಬ್ಬಳೇ. ಫ್ರೈಡ್ ರೈಸ್ ಗೊಜ್ಜೊಂದು ಕಡೆ ರೆಡಿ ಆಗ್ತಾಯಿತ್ತು. ಆಮೇಲೆ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ನಾನು ಕಾಫಿ ಮಾಡ್ಕೊಂಡು ಕುಡಿದೆ. ನಮ್ಮ ಮನೆಯವ್ರಿಗೂ ಕಾಫಿ ಮಾಡಿಕೊಟ್ಟೆ. ಆಮೇಲೆ ಟಿಫನು ರೆಡಿ ಆಯಿತು, ಮಕ್ಕಳಿಗೆಲ್ಲ ಹಾಕ್ಕೊಟ್ಟೆ, ನಾನು ತಿಂದೆ, ಚೆನ್ನಾಗಿತ್ತು. ಆಮೇಲೆ ನಮ್ಮ ಮನೆಯವರು ಖಾರ ಓಪನ್ ಮಾಡಿ ಇಟ್ಬಿಟ್ಟಾರೆ ನೈಟು, ಅದ್ರ ತುಂಬ ಇರುವೆ ಹತ್ಬಿಟ್ಟಿದ್ವು. ಇನ್ನು ಸಂಜೆಗೆ ಅಡುಗೆ ಮಾಡ್ಕೊಳ್ಳೋಣ ಅಂತೇಳಿ ಮೂಲಂಗಿ ಸಾರು ಮಾಡ್ಕೊತಾ ಇದ್ದೆ. ಮೂಲಂಗಿ ಬೇಳೆ ಹಾಕಿ ಸಾರು ಮಾಡೋಣ ಅಂದ್ಬಿಟ್ಟು ಬೇಗ ಆಗುತ್ತೆ, ಆಮೇಲೆ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನೇ ಮಾಡ್ಕೊತಾ ಇದ್ದೆ. ದಿನನಿತ್ಯ ಅಡುಗೆದೇ ಒಂದು ತಲೆನೋವು ಇರುತ್ತಲ್ವ. ದಿನ ಏನಾರ ಒಂದು ಮಾಡಬೇಕು, ದಿನ ಕಳಿಬೇಕು ಅಷ್ಟೇ. ಎಲ್ಲ ಒಗ್ಗರಣೆ ಕೊಟ್ಕೊಂಡು ಮೂಲಂಗಿ ಸಾರು ಮಾಡ್ಕೊತಾ ಇದ್ದೆ. ಬೇಳೆನೂ ಒಂದು ಕಡೆ ನೀಟಾಗಿ ಬೆಂದಿತ್ತು. ನೀಟಾಗಿ ಬೆಂದಾದ್ಮೇಲೆ ಮಸ್ತ್ಬಿಟ್ಟು ಒಗ್ಗರಣೆ ಮಾಡ್ತಾಯಿದ್ದೆ. ಎಲ್ಲ ಮನೇಲಿರೋ ಐಟಮ್ಗಳೇ, ಖಾರ ಪುಡಿ ಧನಿಯಾ ಪುಡಿ ಮನೇಲೇ ಮಾಡೋದು ನಾನು. ಹಂಗಾಗಿ ಅದು ಎಲ್ಲ ಹಾಕಿ ಸಾಂಬಾರು ಮಾತ್ರ ಸೂಪರಾಗಿತ್ತು. ನೈಟಂತೂ ಸಖತ್ತಾಗಿತ್ತು ಸಾಂಬಾರು ಅನ್ನಕ್ಕೂ ಅಂತ. ಅದರ ಸೈಡಿಗೆ ಉಪ್ಪಿನಕಾಯಿನ ಹಪ್ಳನ ಇದ್ದರೆ ತುಂಬಾ ಚೆನ್ನಾಗಿರೋದು. ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಯಿತೋ ಲೈಕು ಕಮೆಂಟು ಶೇರ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.